ಪಂಪನ ವಿಕ್ರಮಾರ್ಜುನ ವಿಜಯ ಮಹಾಕಾವ್ಯದಿಂದ ಆರಿಸಲಾದ ಕೆಮ್ಮನೆ ಮೀಸೆ ಒತ್ತೇನೆ ಪದ್ಯಭಾಗ ಸ್ವಾಭಿಮಾನ ಮತ್ತು ಪೌರುಷದ ರೋಚಕ ಸನ್ನಿವೇಶವನ್ನು ಹೊಂದಿದೆ. ಹಿನ್ನೆಲೆ ಹಳೆಯ ಗೆಳೆಯನ ಭೇಟಿ. ದ್ರೋಣ ಮತ್ತು ಪಾಂಚಾಲ ದೇಶದ ರಾಜನಾದ ದೃಪದ ಇಬ್ಬರು ಒಟ್ಟಿಗೆ ಓದಿದವರು. ಮುಂದೆ ದೃಪದನು ರಾಜನಾಗುತ್ತಾನೆ. ಅತ್ತ ದ್ರೋಣನಿಗೆ ತೀವ್ರವಾದ ಬಡತನ ಎದುರಾಗುತ್ತದೆ. ಬಾಲ್ಯದಲ್ಲಿ ದೃಪದನು ತಾನು ರಾಜನಾದಾಗ ಸಹಾಯ ಮಾಡುವುದಾಗಿ ಹೇಳಿದ್ದ ಮಾತನ್ನು ನೆನಪಿಸಿಕೊಂಡು ದ್ರೋಣನು ಅವನ ಆಸ್ಥಾನಕ್ಕೆ ಬರುತ್ತಾನೆ. ದ್ವಾರಪಾಲಕನ ಬಳಿ ನಿಮ್ಮ ದೊರೆಯ ಒಡನಾಡಿ ದ್ರೋಣನೆಂಬ ಬ್ರಾಹ್ಮಣ ಬಂದಿದ್ದಾನೆ ಎಂದು ಹೇಳಿ ಕಳಿಸುತ್ತಾನೆ. ದೃಪದನ ಗರ್ವ ಮತ್ತು ಅವಮಾನ. ಆದರೆ ದೃಪದನಿಗೆ ಅಧಿಕಾರ ಮತ್ತು ಸಂಪತ್ತಿನ ಮದ ಅಹಂಕಾರ ನೆತ್ತಿಗೇರಿರುತ್ತದೆ. ಅವನು ತುಂಬಿದ ಸಭೆಯಲ್ಲಿ ದ್ರೋಣನನ್ನು ಗುರುತಿಸಲು ನಿರಾಕರಿಸುತ್ತಾನೆ. ಯಾರಿವನು? ಹುಚ್ಚು ಬ್ರಾಹ್ಮಣ, ನನಗೂ ಇವನಿಗೂ ಎಲ್ಲಿಯ ಸ್ನೇಹ, ಇವನನ್ನು ಆಚೆ ದೂಡಿ ಎಂದು ಕಾವಲುಗಾರರಿಗೆ ಆಜ್ಞಾಪಿಸಿ ದ್ರೋಣನಿಗೆ ಅವಮಾನ ಮಾಡುತ್ತಾನೆ. ದ್ರೋಣನ ಸಿಟ್ಟು ಮತ್ತು ನೊಣ ತಿಪ್ಪೆಯ ಹೋಲಿಕೆ. ದೃಪದನ ಈ ಮಾತುಗಳಿಂದ ತೀವ್ರವಾಗಿ ನೊಂದ ದ್ರೋಣನಿಗೆ ಸಿಟ್ಟು ನೆತ್ತಿಗೇರುತ್ತದೆ. ಆತ ದೃಪದನ ಸಂಕುಚಿತ ಬುದ್ಧಿಯನ್ನ ಬಹಳ ಕಟುವಾಗಿ ಟೀಕಿಸುತ್ತಾನೆ. ಕಾಳನೊಳವಿಂಗೆ ಕುಪ್ಪೆ ವರಮೆಂಬ ಓಲ್ ಅಂಬರಮುಂಟೆ, ಅಂದರೆ ಕಸದ ತಿಪ್ಪೆಯ ಮೇಲಿರುವ ನೊಣಕ್ಕೆ ಆ ತಿಪ್ಪೆಯೇ ಶ್ರೇಷ್ಠವಾಗಿ ಕಾಣುತ್ತದೆ, ಅದಕ್ಕೆ ವಿಶಾಲವಾದ ಆಕಾಶದ ಪರಿಚಯ ಇರುತ್ತದೆಯೇ ಎಂದು ದೃಪದನನ್ನ ತಿಪ್ಪೆಯ ಮೇಲಿನ ನೊಣಕ್ಕೂ ತನ್ನನ್ನು ಆಕಾಶಕ್ಕೂ ಹೋಲಿಸಿಕೊಳ್ಳುತ್ತಾನೆ. ದ್ರೋಣನ ಉಗ್ರ ಶಪಥ, ಕೆಮ್ಮನೆ ಮೀಸೆ ಒತ್ತೇನೆ. ಕೊನೆಯದಾಗಿ ದ್ರೋಣನು ತನ್ನ ಮೀಸೆಯ ಮೇಲೆ ಆಣೆ ಮಾಡಿ ಒಂದು ಕಠಿಣವಾದ ಶಪಥವನ್ನು ಮಾಡುತ್ತಾನೆ. ಎಲೈ ದೃಪದನೆ, ನಾವು ಒಟ್ಟಿಗೆ ಓದಿದವರು ಎಂಬ ಒಂದೇ ಕಾರಣಕ್ಕಾಗಿ ನಿನ್ನನ್ನು ನಾನು ಈಗ ಕೊಲ್ಲುವುದಿಲ್ಲ. ಆದರೆ ತುಂಬಿದ ಸಭೆಯಲ್ಲಿ ನನ್ನನ್ನು ಅವಮಾನಿಸಿದ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಭವಿಷ್ಯದಲ್ಲಿ ನನ್ನ ಶಿಷ್ಯರಿಂದ ನಿನ್ನನ್ನು ಯುದ್ಧದಲ್ಲಿ ಸೋಲಿಸಿ ಕಟ್ಟಿಹಾಕಿ ನನ್ನ ಕಾಲ ಬೆಳಕಿಗೆ ತಂದು ಹಾಕಿಸದಿದ್ದರೆ ನಾನು ಸುಮ್ಮನೆ ಈ ಮೀಸೆಯನ್ನು ಹೊತ್ತಿದ್ದೇನೆಯೇ? ಕೆಮ್ಮನೆ ಮೀಸೆ ಒತ್ತೇನೆ ಎಂದು ಗುಡುಗುತ್ತಾನೆ. ಈ ಪದ್ಯಭಾಗದ ಸ್ವಾರಸ್ಯಕರ ಒಳನೋಟ. ಈ ಅಧಿಕಾರದಿಂದ ಮದೋನ್ಮತ್ತನಾದ ರಾಜನ ಗರ್ವ ಮತ್ತು ವಿದ್ಯೆ ಪ್ರತಿಭೆಯುಳ್ಳ ಗುರುವಿನ ಸ್ವಾಭಿಮಾನದ ಮುಖಾಮುಖಿಯನ್ನ ಪಂಪನು ಅದ್ಭುತವಾಗಿ ಚಿತ್ರಿಸಿದ್ದಾನೆ. ಕೆಮ್ಮನೆ ಮೀಸೆ ಒತ್ತೇನೆ ಎಂಬ ಮಾತು ಕೇವಲ ಮೀಸೆಯ ಮಾತಲ್ಲ, ಅದು ದ್ರೋಣನ ಪೌರುಷ, ಸ್ವಾಭಿಮಾನ ಮತ್ತು ಕಠಿಣವಾದ ಆತ್ಮವಿಶ್ವಾಸದ ಸಂಕೇತವಾಗಿದೆ. ಸ್ನೇಹಕ್ಕೆ ಬಡತನ ಅಥವಾ ಸಿರಿತನದ ಅಡ್ಡಿ ಇರಬಾರದು. ಹಾಗೆಯೇ ಅಧಿಕಾರ ಬಂದಾಗ ಹಳೆಯ ಮಿತ್ರರನ್ನ ಮರೆತು ಅಹಂಕಾರ ಪಡಬಾರದು ಎಂಬ ಜೀವನ ಮೌಲ್ಯವನ್ನು ರೋಚಕವಾಗಿ ಹಾಗೂ ಪರಿಣಾಮಕಾರಿಯಾಗಿ ಈ ಪದ್ಯಭಾಗ ತಿಳಿಸಿಕೊಡುತ್ತದೆ.